ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಈ ಕಥೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನು ನೋಡಿ ಮತ್ತಷ್ಟು ಕಥೆಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ. ಅಬ್ಬಾ, ಊರು ಎಷ್ಟು ಬೆಳೆದಿದೆ. ನಾನಿಲ್ಲಿರುವಾಗ ಸರಿಯಾಗಿ ಕರೆಂಟ್ ವ್ಯವಸ್ಥೆನೂ ಇರಲಿಲ್ಲ. ಈಗ ಕರೆಂಟು, ನೀರು, ರಸ್ತೆಗಳು ಎಷ್ಟು ಚೆನ್ನಾಗಿದೆ, ತುಂಬಾನೇ ಇಂಪ್ರೂವ್ ಆಗಿದೆ. ಓ ಅಪ್ಪ, ನಿಮ್ಮೂರು ಬದಲಾಗಿದೆ ಅಂತ ಖುಷಿ ಪಟ್ಟಿದ್ರೆ ಅಲ್ಲಿ ನೋಡಿ ಆ ಅಪ್ಪ ಮಗ. ಬನ್ನಿ ಬನ್ನಿ, ಸ್ವಲ್ಪ ಮಜಾ ತಗೊಳ್ಳೋಣ. ಓಹೋ ಸೋಮಪ್ಪ, ಚೆನ್ನಾಗಿದೀಯಾ? ಹೋ ಪರಮೇಶ್ವರ್ ಅವರು, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾವು ಸಿಟಿಯಲ್ಲಿರೋ. ಓ ಭರತ್, ನನ್ ಗುರ್ತು ಸಿಗ್ಲಿಲ್ವೇನೋ? ಓಹೋ, ನೀನ್ ಸೀಮಾ ಅಲ್ವಾ? ಎಷ್ಟುದ್ದ ಬೆಳೆದ್ಬಿಟ್ಟಿದ್ಯೇ. ನಾನು ಉದ್ದ ಮಾತ್ರ ಆಗಿದ್ದಲ್ಲ, ಚೆನ್ನಾಗಿ ವಿದ್ಯೆನೂ ಕಲ್ತಿದ್ದೀನಿ. ಮತ್ತೆ ನೀನು, ನಿನ್ನ ನೋಡಿದ್ರೆ ನೀನು SLCನೂ ದಾಟಿದ್ಯೋ ಇಲ್ವೋ? ಆಗ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ, ನಾನಿಲ್ಲಿ 5ನೇ ಕ್ಲಾಸ್ವರೆಗೂ ಓದಿದ್ದೆ. ಹೌದೌದು, ಅವಾಗ ಭಾರಿ ಭಾರಿ ಕೊಚ್ಕೋತಾ ಇದ್ದೆ. ನಾನೇನಾದರೂ ಸಾಧನೆ ಮಾಡ್ತೀನಿ, ಈ ಊರಲ್ಲಿದ್ದೇ ನನ್ನ ಸಾಧನೆ ತೋರಿಸ್ತೀನಿ, ಹಾಗೆ ಹೀಗೆ ಎಲ್ಲ ಅಂತ. ಈಗ ನೋಡಿದ್ರೆ ನಿನ್ನ ಸಾಧನೆ ಸಾಧನೆ ಅಲ್ಲ, ಬರೀ ವೇದನೆ. ಅದು ಸೀಮಾ ಹಾಗಲ್ಲ. ಏ ಸೋಮಪ್ಪ, ನಮ್ಮನ್ನ ಬಹುವಚನದಿಂದ ಮಾತಾಡ್ಸ್ಬೇಕು ಅಂತ ಗೊತ್ತಿಲ್ವಾ? ದನ ಕಾಯೋನು, ಶಗ್ನಿ ಬಾಚ್ಕೊಂಡಿರೋನು ನಮ್ಮಂತ ದೊಡ್ಡ ಆಫೀಸರ್ನ ಈಗ ಮಾತಾಡ್ಸೋದು? ಹೌದಲ್ವಾ? ತಪ್ಪಾಯ್ತು. ಈಗ ನೀನು ಅಲ್ಲಲ್ಲ, ನೀವು ಆಫೀಸರ್ ಆಗಿರ್ಬೋದು. ಹಿಂದೆ ನಾವಿಬ್ರು ಕ್ಲಾಸ್ಮೇಟ್ ಆಗಿದ್ವಲ್ಲ, ಇದೇ ಊರಲ್ಲಿ ಒಟ್ಟಿಗೆ ಆಡಿ ಬೆಳೆದವರು. ಆ ಸಲ್ಗೆಯಿಂದನೇ ನೀನು ಅಂತ ಮಾತಾಡಿಸ್ದೆ. ತಪ್ಪಾಯ್ತು. ಅಂದ ಹಾಗೆ, ನೀವು ಈ ಊರಿಗೆ ಬಂದ ಉದ್ದೇಶ? ಈ ಊರಲ್ಲಿ ಗೋಮಾತಾ ಅಂತ ಯಾವುದೋ ಒಂದು ಕಂಪನಿ ಶುರುವಾಗಿದೆಯಂತೆ. ಒಂದು ಕೆಲಸ ಇದೆ ಅಂತ ಯಾರೋ ಹೇಳಿದ್ದನ್ನು ಕೇಳ್ಪಟ್ಟೆ. ಅದಕ್ಕೆ ಇಲ್ಲಿಗೆ ಸೇರ್ಕೊಳ್ಳೋಣ ಅಂತ ಬಂದೆ. ಹಾ, ನಮ್ಮಪ್ಪ ಇಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದಾರೆ ಅಂದರೆ ನಮಗೇನಾದರೂ ದರಿದ್ರ ಬಂದಿದೆ ಅಂತ ಅನ್ಕೋಬೇಡಿ. ದೇವ್ರು ನಮಗೆ ಸಾಕಷ್ಟು ಐಶ್ವರ್ಯ ಕೊಟ್ಟಿದ್ದಾನೆ. ಸಿಟಿಲಿ ದೊಡ್ಡ ಮನೆ, ಅದು ಸ್ವಂತ ಮನೆಯಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಾನೀಗ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತೀನಿ. ಅಪ್ಪಂಗೆ ರಿಟೈರ್ಡ್ ಆಗಿದೆ, ಹೊತ್ತು ಹೋಗಲ್ಲ. ಮತ್ತಲ್ಲಿ ಸಿಟಿಲಿ ಓಡಾಡೋಕ್ಕೆ ಕಷ್ಟ, ವಿಪರೀತ ಟ್ರಾಫಿಕ್ಕು. ಅದಕ್ಕೆ ಇಲ್ಲೇ ಬಂದು ಸೆಟ್ಲ್ ಆಗ್ತೀನಿ. ಇಲ್ಲಿ ಏನೋ ಕಂಪನಿ ಶುರುವಾಗಿದೆಯಂತಲ್ಲ, ಇಲ್ಲೇನಾದ್ರು ಕೆಲಸ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿದ್ರು. ಹಾಗಂತ ಅವ್ರು ಸಂಬಳಕ್ಕಾಗೇನು ಕೆಲಸ ಮಾಡಲ್ಲ, ಸುಮ್ಮನೆ ತಮ್ಮ ದಿನದ ಖರ್ಚಿಗೆ ಅಂತ ಅಷ್ಟೇ. ಹಾ, ಹೌದು, ನಮ್ಮ ಸೀಮಾ ಹೇಳಿದ್ ಕರೆಕ್ಟು. ಸುಮ್ಮನೆ ಒಂದು ಕೆಲಸ ಅಂತ ಇರಲಿ ಅಂತ ಮನೇಲಿ ಹೊತ್ತು ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಹೋ, ನೀವು ಅಲ್ಲಿ ಕೆಲಸ ಕೇಳ್ಕೊಂಡು ಬಂದಿರೋರಾ? ಹಾಯ್ ಭರತ್, ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ನಪ್ಪ ಇಲ್ಲಿ ಕೆಲಸ ಕೇಳ್ಕೊಂಡು ಬಂದಿದ್ದಲ್ಲ, ಕೆಲಸ ಇದೆಯಾ ಅಂತ ವಿಚಾರಿಸೋಕ್ಕೆ. ಸಿಕ್ಕಿದ್ರೆ ಇಲ್ಲಿ ಅವ್ರ ಮನೇಲಿ ಇರ್ತಾರೆ, ಕೆಲಸ ಮಾಡ್ತಾರೆ. ಅದೇ ಹೇಳದ್ನಲ್ಲ, ದಿನದ ಖರ್ಚಿಗೆ ಅಷ್ಟೇ. ಅವ್ರಿಗೆ ಬೇಕಾದಷ್ಟು ಇದೆ. ನಮ್ಮ ಕತೆ ಬಿಡು, ನೀನು ಹೇಗಿದ್ಯಪ್ಪ? ಕೇಳೋದು ಯಾಕೆ, ನೋಡಿದ್ರೆ ಗೊತ್ತಾಗಲ್ವಾ? ಸಗಣಿ ಬಾಚ್ಕೊಂಡು, ಹಾಲು ಕರ್ಕೊಂಡು, ಕೊಟ್ಟಿಗೆ ಎಲ್ಲ ಸಾರಿಸಿ ಗುಡಿಸಿ ಒಪ್ಪ ಮಾಡಿ ಇದರಲ್ಲೇ ದಿನ ಕಳೀತಿದೆಯೇನೋ ಅಲ್ವಾ? ನಿನ್ನ ನೋಡಿದ್ರೆ ತುಂಬ ನಗು ಬರುತ್ತೆ. ಸ್ಕೂಲಲ್ಲಿ ಯಾವಾಗಲೂ ನೀನೇ ಫಸ್ಟ್ ಬರ್ತಿದ್ದೆ, ನಾನು ಸೆಕೆಂಡ್ ಪ್ರೈಸು. ಈಗ ನಾನು ಟಾಪ್ ಮೋಸ್ಟಲ್ಲಿದ್ದೀನಿ, ನೀನು ಇದೇ ಸಗಣಿ ಬಾಚ್ಕೊಂಡಿದ್ದೀಯಾ. ಏನೇ ಆಗಲಿ, ನಿನ್ನನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯಿತು.
ಆವತ್ತು ನನ್ನ ಮಾತು ಕೇಳಿದಿದ್ರೆ ಇವತ್ತು ನಿನ್ನ ಮಗಂಗೆ ಇಂಥ ಪರಿಸ್ಥಿತಿ ಬರ್ತಿತ್ತ ಸೋಮಪ್ಪ? ಬಡ್ಕೊಂಡೆ ನಿನ್ನ ಮಗ ಚೆನ್ನಾಗಿ ಓದ್ತಾನೆ, ನಮ್ಮ ಜೊತೆಗೆ ಸಿಟಿಗೆ ಕಳಿಸು, ನಮ್ಮ ಮನೆ ಕೆಲಸ ಮಾಡ್ಕೊಂಡಿರ್ತಾನೆ, ಅಲ್ಲೇ ಯಾವುದಾದ್ರೂ ಒಳ್ಳೆ ಸ್ಕೂಲಿಗೆ ಅವನನ್ನು ಸೇರಿಸ್ತೀನಿ ಅಂತ. ಆದರೆ ನೀನು ಒಪ್ಪಲಿಲ್ಲ, ಈ ನಿನ್ನ ಮಗನೂ ಒಪ್ಪಲಿಲ್ಲ. ಈಗ ನೋಡು, ನಿನ್ನ ಮಗನ ಕ್ಲಾಸ್ಮೇಟೇ ಅಲ್ವಾ ನನ್ನ ಮಗಳು. ಈಗ ನೋಡೋಳು ದೊಡ್ಡ ಆಫೀಸರ್ ಆಗಿದ್ದಾಳೆ, ಕೈ ತುಂಬ ಸಂಬಳ ತಗೊಳ್ತಾಳೆ. ಆದರೆ ನಿನ್ನ ಮಗ ಇನ್ನು ಸೆಗಣಿ ಬಾಚ್ಕೊಂಡು ಇಲ್ಲೇ ಇದ್ದಾನೆ. ನಿಮ್ಮ ವಂಶ ಎಲ್ಲ ಸೆಗಣಿ ಬಾಚೋದ್ರಲ್ಲೇ ಆಗತ್ತೆ. ಥೂ, ಲಾಕ್ ಗಬ್ಬು ವಾಸನೆ. ಇನ್ನು ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲಪ್ಪ. ಅಪ್ಪ, ಕಮ್ ಲೆಟ್ಸ್ ಗೋ. ಹೌದು, ನೀನು ಹೇಳದ್ ನಿಜ. ಹೋಗೋಣ, ಈ ಕಡೆಯಿಂದ ಬೇಡ, ನಾವು ಬಂದ ಅಲ್ಲೇ ವಾಪಸ್ ಹೋಗೋಣ. ಇವ್ರ ಯೋಗ್ಯತೆ ಏನು ಅಂತ ನಾಳೆ ಇವರಿಗೆ ಗೊತ್ತಾಗತ್ತೆ. ಏನು, ಇಲ್ಲಿ ನಿನ್ನ ಬಾಸನ್ನು ಮೀಟ್ ಮಾಡಬೇಕಾ? ಅವ್ರ ಅಪಾಯಿಂಟ್ಮೆಂಟ್ ಇಲ್ಲದೆ ಹಾಗೆಲ್ಲ ಮೀಟ್ ಮಾಡೋಕ್ಕಾಗಲ್ಲ ಸರ್. ನೋಡಿ ಇವ್ರೆ, ನಾನು ಇದೇ ಊರವನು, ಇಲ್ಲೇ ಹುಟ್ಟಿ ಬೆಳೆದವನು. ಆಮೇಲೆ ಕೆಲಸಕ್ಕೆ ಅಂತ ಸಿಟಿಗೆ ಹೋದೆ. ಇಲ್ಲಿ ಯಾರೋ ದೊಡ್ಡ ಕಂಪನಿ ಓಪನ್ ಮಾಡಿದ್ದಾರೆ ಅಂತ ಸುದ್ದಿ ಬಂತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪ, ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈ ಕಂಪನಿಲಿ ಕೆಲಸ ಖಾಲಿ ಇದೆಯಾ ಅಂತ ಮೊದಲು ಕೇಳಿ. ನೋಡಿ ಮೇಡಮ್, ಇಲ್ಲಿ ಕೆಲಸ ಖಾಲಿ ಇರೋದು ನಿಜ. ನೀವು ಕೆಲಸ ಕೇಳ್ಕೊಂಡು ಬಂದಿದ್ದೀರಾ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ. ನಮಗೂ ರೆಸ್ಪೆಕ್ಟ್ ಇದೆ. ಹಳ್ಳಿಲಿದ್ದು 4 ಕಾಸು ಸಂಪಾದನೆ ಮಾಡೋರಿಗೆ ಇಷ್ಟೊಂದು ದಿಮಾಕಾದರೆ ಸಿಟಿಲಿರೋರು ನಮ್ಗೆ ಎಷ್ಟು ದಿಮಾಕಿರಬೇಡ. ಸುಮ್ಮನೆ ನಿಮ್ಮ ಬಾಸನ್ನ ಮೀಟ್ ಮಾಡಿಸೋ. ಅವ್ರ ಅಪಾಯಿಂಟ್ಮೆಂಟ್ ಇದ್ದರೆ ಮೀಟ್ ಮಾಡೋಕ್ಕೆ ಸುಲಭ ಆಗತ್ತೆ. ನಾನು ಇದೇ ಊರವನು ಅಂತ ಹೇಳ್ತಿಲ್ವಾ? ಸುಮ್ಮನೆ ನಿಮ್ಮ ಬಾಸನ್ನ ಕರೀರಿ. ಅಪ್ಪ, ಏನೋ ಗಲಾಟೆ ಕೇಳಿಸ್ತಾ ಇದೆಯಲ್ಲ? ಸರ್ ಹಾಗೆಲ್ಲ ನುಗ್ಬೇಡಿ. ಇದು ನಿಮ್ಮ ಕಂಪನಿನಾ? ಹೌದು, ಇದು ನಮ್ಮ ಕಂಪನಿನೇ. ಈಗ ಹೇಳಿ ಪರಮೇಶ್ವರ್, ನಾನು ನಿಮ್ಮನ್ನ ಪರಮೇಶ್ವರ್ ಅವರೇ ಅಂತ ಕರಿಬೇಕಾ, ಇಲ್ಲ ಅಂದ್ರೆ ಏಕವಚನದಲ್ಲಿ ಮಾತಾಡಿಸ್ಬೇಕಾ? ನಿನ್ನೆ ನನ್ನನ್ನು ಅಷ್ಟೊಂದು ಹೀಯಾಳಿಸಿದ್ಯಲ್ಲ ಸೀಮಾ, ಈಗೇನು ಹೇಳ್ತೀಯಾ? ಯಾವ ಸೆಗಣಿನ ನೀವು ಕೇವಲವಾಗಿ ಕಾಣ್ತಾ ನಮ್ಮನ್ನು ಹೀಯಾಳಿಸ್ತಿದ್ರೋ ಅದೇ ಗೋಮಾತೆ ಕೊಟ್ಟ ಸೆಗಣಿಯಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ನನ್ನ ಮಗನ ನಿಮ್ಮನೆ ಕೆಲ್ಸಕ್ಕೆ ಕಳಿಸು, ಓದಿಸ್ತೀನಿ ಅಂತೆಲ್ಲ ಹೇಳಿದ್ರಲ್ಲ ಪರಮೇಶ್ವರ್ ಅವರೇ. ಇವತ್ತು ನಾನು ನನ್ನ ಮಗ ತುಂಬ ಜನರಿಗೆ ಕೈ ತುಂಬ ಸಂಬಳ ಕೊಡುವಷ್ಟು ದೊಡ್ಡವರಾಗಿದ್ದೀವಿ. ಆದರೆ ನಾವು ಹಿಂದಿಂದನ ಮರ್ತಿಲ್ಲ. ಈ ಪುಟ್ಟೂರಲ್ಲಿ ಶುರು ಮಾಡಿರೋ ಫ್ಯಾಕ್ಟ್ರಿ ವಿಷಯ ನಿಮ್ಮೂರವರೆಗೂ ತಲುಪಿದೆ ಅಂದರೆ ನಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ನೀವೇ ಯೋಚನೆ ಮಾಡಿ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಗೋಮಾತೆ. ನಾವು ನಂಬಿರೋ ಗೋಮಾತೆ. ನಾವು ಅಕ್ಕಪಕ್ಕದ ಊರುಗಳಿಂದ ದನದ ಹಾಲನ್ನು ತಗೊಳ್ತೀವಿ, ಮೊಸರು ಮಾಡ್ತೀವಿ. ಹಾಲು, ಮೊಸರು, ತುಪ್ಪ ಇದನ್ನೆಲ್ಲ ಮಾರೋದ್ರ ಜೊತೆಗೆ ಸಗಣಿಯಿಂದ ಬೆರಣಿ ಮಾಡ್ತೀವಿ, ಆರ್ಗ್ಯಾನಿಕ್ ಉದ್ಬತ್ತಿ ಮಾಡ್ತೀವಿ, ಸಾಂಬ್ರಾಣಿ ಮಾಡ್ತೀವಿ. ಇವೆಲ್ಲದನ್ನು ಮಾಡೋದ್ರಿಂದ ಗೋಮಾತೆ ಸಂತೃಪ್ತಳಾಗಿ ನಮಗೆ ಸಂತೃಪ್ತ ಜೀವನ ಕೊಟ್ಟಿದ್ದಾಳೆ. ಒಂದು ಕಾಲದಲ್ಲಿ ನಮ್ಮನ್ನು ಹೀಯಾಳಿಸ್ತಿದ್ದ ನೀನು ಈಗ ನಮ್ಮಲ್ಲಿ ಕೆಲಸ ಕೇಳ್ಕೊಂಡು ಬಂದಿದ್ಯಾ. ಎಲ್ಲ ಕಾಲದ ಮಹಿಮೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪರಮೇಶ್ವರ್, ಯಾವತ್ತೂ ಒಬ್ಬ ಮನುಷ್ಯನ ಕೆಲಸದಿಂದ ಅವನ ವ್ಯಕ್ತಿತ್ವನ ಅಳಿಬಾರ್ದು. ಅವನಲ್ಲಿರೋ ಶ್ರದ್ಧೆ, ತಾಳ್ಮೆ, ಛಲ, ಸಂಯಮ ಎಲ್ಲದೂ ಒಂದಲ್ಲ ಒಂದಿನ ಅವನನ್ನ ಎತ್ತರ ಸ್ಥಾನಕ್ಕೆ ನಿಲ್ಲಿಸುತ್ತೆ. ಇದಕ್ಕೆ ಸಾಕ್ಷಿ ನಾವೇ. ನಿನ್ನ ಮಾತು ನಿಜ ಸೋಮಪ್ಪ, ಕೊನೆಗೂ ನೀನು ಸಾಧಿಸ್ಬಿಟ್ಟೆ. ತಪ್ಪಾಯ್ತು, ಇಷ್ಟು ಮಾತ್ರ ಹೇಳಕ್ ಸಾಧ್ಯ. ಆದರೆ ನಿನ್ನಿಂದ ನಾನು ದೊಡ್ಡ ಪಾಠ ಕಲಿತೆ. ಸಾರಿ ಭರತ್, ನಂದು ಕೂಡ ತಪ್ಪಾಯಿತು. ನೀನು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ದೃಢ ಸಂಕಲ್ಪದಿಂದ ಹೇಳ್ತಿದ್ದದನ್ನು ನನ್ನ ಕಡೆಗಣಿಸ್ದೆ. ಹಾಗೇನೋ ನನಗೆ ಬುದ್ಧಿ ಇರಲಿಲ್ಲ, ಆದರೆ ಈಗಲೂ ನಾನು ಅದನ್ನೇ ಮುಂದುವರಿಸ್ಕೊಂಡು ಬಂದೆ. ಆದರೆ ನೀನು ತುಂಬ ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟೆ. ಸಾರಿ, ವೆರಿ ಸಾರಿ. ಮನುಷ್ಯರು ದೊಡ್ಡ ಕೆಲಸ ಮಾಡಲಿ, ಚಿಕ್ಕ ಕೆಲಸ ಮಾಡಲಿ, ಅವರವರ ಆತ್ಮಗೌರವ ಅವ್ರವ್ರಿಗೆ ಇದ್ದೇ ಇರುತ್ತೆ ಅಲ್ವಾ? ಇನ್ನೊಂದು ಮಾತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮನ್ನ ಆಡ್ಕೊಂಡು ನಗೋರು, ಹೀಯಾಳಿಸ್ತಾ ನಮ್ಮನ್ನ ಗೇಲಿ ಮಾಡೋರು ಅಲ್ಲೇ ಇರ್ತಾರೆ.
ಆದ್ರೆ ಅದನ್ನೆಲ್ಲ ಮೆಟ್ಟಲ್ ಮಾಡ್ಕೊಂಡು ಮೆಟ್ಟಿ ನಿಂತು ಮೇಲಕ್ಕೆ ಬರೋರು ಎತ್ತರ ಸ್ಥಾನಕ್ಕೆ ಹೋಗ್ತಾರೆ. ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.